ಡೈವೋರ್ಸ್ ಸಿಕ್ಕರೂ ತನ್ನ ಗಂಡನಿಂದ ಜೀವನಾಂಶ ಮಾತ್ರ ಸಿಗಲಿಲ್ವಲ್ಲ ಅಂತ ಸಿಟ್ಟಿಗೆದ್ದ ಮಹಿಳೆಯೊಬ್ಬಳು ತನ್ನ ವಿಚ್ಛೇದಿತ ಗಂಡನಿಗೆ ಕೋರ್ಟ್ನಿಂದ ಹೊರಬರುತ್ತಿದ್ದಂತೆ ಹಿಗ್ಗಾಮುಗ್ಗಾ ಥಳಿಸಿದ್ದಾಳೆ. ಆದರೆ ಗಂಡ ಮಾತ್ರ ಈಕೆಯ ಪರಿಸ್ಥಿತಿ ನೋಡಿ ನಗುತ್ತಲೇ ಇದ್ದಾನೆ. ಯಾಕಂದರೆ ಕಥೆನೇ ಬೇರೆ ಇದೆ. ಈ ಚಾಲಾಕಿ ಗಂಡ ತನ್ನ ಹೆಂಡತಿ ಡಿವೋರ್ಸ್ಗೆ ಅರ್ಜಿ ಹಾಕಿ ಜೀವನಾಂಶ ಕೇಳುತ್ತಿದ್ದಂತೆ ಬಹುಶಃ ಇದುವರೆಗೆ ಯಾರೂ ಮಾಡಿರದಂಥ ಬುದ್ಧಿವಂತಿಕೆಯನ್ನು ಉಪಯೋಗಿಸಿದ್ದಾನೆ. ತಕ್ಷಣವೇ ತನ್ನೆಲ್ಲ ಆಸ್ತಿಯನ್ನು ಕೂಡ ತನ್ನ ತಾಯಿಯ ಹೆಸರಿಗೆ ವರ್ಗಾಯಿಸಿ ಬಿಟ್ಟಿದ್ದಾನೆ. ಯಾವ ಆಸ್ತಿ ಸಂಪತ್ತನ್ನು ಕೂಡ ತನ್ನ ಹೆಸರಿನಲ್ಲಿ ಉಳಿಸಿಕೊಳ್ಳದೆ ಎಲ್ಲ ಆಸ್ತಿಯನ್ನು ತಾಯಿ ಹೆಸರಿಗೆ ಮಾಡಿದ್ದಾನೆ. ಡಿವೋರ್ಸ್ ಪ್ರಕರಣ ವಿಚಾರಣೆ ನಡೆದು ತೀರ್ಪು ಬರುವ ಹೊತ್ತಿಗೆ ಈತನ ಬಳಿ ಯಾವ ಆಸ್ತಿಯೂ ಇಲ್ಲ. ಇದನ್ನು ಗಮನಿಸಿದ ಕೋರ್ಟ್ ಮಹಿಳೆಗೆ ಜೀವನಾಂಶ ಕೊಡಬೇಕೆಂಬ ವಿನಂತಿಯನ್ನು ತಿರಸ್ಕರಿಸಿದೆ. ಭಾರೀ ಜೀವನಾಂಶ ಪಡೆಯುವ ಲೆಕ್ಕಾಚಾರ ಇಟ್ಟುಕೊಂಡಿದ್ದ ಈ ಮಹಿಳೆ ತನ್ನೆಲ್ಲ ಪ್ಲಾನ್ ಉಲ್ಟಾ ಹೊಡೆದಿದ್ದಕ್ಕೆ ಸಿಟ್ಟಾಗಿದ್ದಾಳೆ. ತೀರ್ಪು ಬಂದ ಬಳಿಕ ಫ್ಯಾಮಿಲಿ ಕೋರ್ಟ್ನಿಂದ ಹೊರಬರುತ್ತಿದ್ದಂತೆ ವಿಚ್ಛೇದಿತ ಪತಿಗೆ ಮನಸ್ಸೋ ಇಚ್ಛೆ ಥಳಿಸಿದ್ದಾಳೆ. ಆದರೆ ಈತ ಮಾತ್ರ ತನ್ನ ಪ್ಲಾನ್ ಸಕ್ಸಸ್ ಆಗಿದ್ದಕ್ಕೆ, ಈ ದುರಾಸೆಯ ಹೆಣ್ಣಿಗೆ ಬುದ್ಧಿ ಕಲಿಸಿದ್ದಕ್ಕೆ ಅವಳ ಪರಿಸ್ಥಿತಿ ಕಂಡು ಬಿದ್ದು ನಗ್ತಿದ್ದಾನೆ. ಗಂಡನಿಗಿಂತ ಆಸ್ತಿಯೇ ಮುಖ್ಯ ಎಂದು ಜೀವನಾಂಶ ಪಡೆಯಲು ವಿಚ್ಛೇದನಕ್ಕೆ ಅರ್ಜಿ ಸಲ್ಲಿಸುವ ಮಹಿಳೆಗೆ ಇದು ತಕ್ಕ ಪಾಠವಾಗಿದೆ.